ಚಳಿಗಾಲದಲ್ಲಿ ಮಕ್ಕಳನ್ನ ನಾವು ಯಾವ ರೀತಿ ಕೇರ್ ಮಾಡಬೇಕು ಅಂದರೆ ಹತ್ತು ಸುಸ್ತಾಗಿ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಹೊರತು ನೀವು ಬಿಸಿ ಬಿಸಿ ಸ್ನಾನ ಮಾಡಿಸಿದ್ರಿ ಅಂತಲ್ಲ, ಸುಸ್ತಷ್ಟು ಮಕ್ಕಳನ್ನ ಡಾಕ್ಟರಿಂದ ಅವಾಯ್ಡ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಇವತ್ತಿನ ಈ ವಿಷಯ ಬಂದು ಈ ಚಳಿಗಾಲದಲ್ಲಿ ಮಕ್ಕಳನ್ನ ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಇನ್ನು ಚಳಿಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಹುಷಾರ್ ತಪ್ಪೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇನ್ನು ಈ ಟೈಮಲ್ಲಿ ನೆಗಡಿ ಆಗಿರ್ಬೋದು, ಜ್ವರ ಆಗಿರ್ಬೋದು, ಕೆಮ್ಮು, ಇನ್ಫೆಕ್ಷನ್ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಇದು ಬರೀ ಚಿಕ್ಕ ಮಕ್ಕಳಲ್ಲಿ ಅಂತ ಅಲ್ಲ, ದೊಡ್ಡವ್ರಿಗೂ ಸಹ ಆಗ್ತಾನೆ ಇರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಇನ್ನು ಈ ಟೈಮಲ್ಲಿ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ. ಮಕ್ಕಳಲ್ಲಿ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಇತ್ತಂದರೆ ಇನ್ಫೆಕ್ಷನ್ ಬರೋದನ್ನ ತಡೆಗಟ್ಟಬಹುದು. ಇನ್ನು ಫಸ್ಟಿಗೆ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ. ನಾನು ಆಗಲೇ ಹೇಳಿದಾಗೆ ಈ ಟೈಮಲ್ಲಿ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಡ್ಯಾಮೇಜ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಇನ್ನು ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆಯಿಲ್ ಮಸಾಜ್ ಮಾಡಬೇಕು ಮಕ್ಕಳಿಗೆ ನೀವು ಮುಂಚೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡ್ತಾ ಇದ್ರಿ ಈ ಟೈಮಲ್ಲೂ ಅದನ್ನೇ ಕಂಟಿನ್ಯೂ ಮಾಡಿ. ಈ ಚಳಿಗಾಲದಲ್ಲಂತೂ ಆಯಿಲ್ ಮಸಾಜ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಬಾಡಿಗೆ ಮಸಾಜ್ ಮಾಡಬೇಕಾದ್ರೆ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗುತ್ತೆ, ಜೊತೆಗೆ ಬಾಡಿಗೆ ಶಾಖ ಸಿಗುತ್ತೆ. ಇನ್ನು ಕೆಲವರಂತೂ ಈ ಟೈಮಲ್ಲಿ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಬಟ್ ಈ ಟೈಮಲ್ಲಿ ತುಂಬಾ ಒಳ್ಳೆಯದು. ಇನ್ನು ಯಾವ ಆಯಿಲ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ರೆಗ್ಯುಲರಾಗಿ ಏನು ಆಯಿಲ್ ಯೂಸ್ ಮಾಡ್ತಾ ಇದ್ದೀರಿ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಪ್ರಾಡಕ್ಟ್ಗಳು ಬಂದು ಬೇಬಿ ಮಸಾಜ್ ಆಯಿಲ್ಗಳೇ ಬರೋದಲ್ವಾ, ಸೊ ಅದನ್ನು ಕೂಡ ಯೂಸ್ ಮಾಡ್ತಾರೆ. ಬಟ್ ನೀವು ಆಯಿಲ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಬೆಚ್ಚಗೆ ಮಾಡಿಕೊಂಡು ನೀವು ಆಯಿಲ್ನ ಅಪ್ಲೈ ಮಾಡಿ, ಮಸಾಜ್ ಮಾಡಿ. ಇನ್ನು ಆಯಿಲ್ ಮಸಾಜ್ ಮಗುಗೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ವಿಡಿಯೋನೇ ಇದೆ, ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ನೋಡಿ, ಓಕೆನಾ. ಇನ್ನು ನೆಕ್ಸ್ಟು ಆಯಿಲ್ ಮಸಾಜ್ ಆಯಿತು. ಸ್ನಾನ ಮಾಡಿಸೋದ್ರ ಬಗ್ಗೆ ಮಾತಾಡೋದಾದರೆ, ಸ್ನಾನ ಮಾಡಿಸ್ಬೇಕಾದ್ರೆ ತುಂಬ ಬಿಸಿನೂ ಸ್ನಾನ ಮಾಡಿಸ್ಬೇಡಿ, ತುಂಬ ಬೆಚ್ಚಗಿನೂ ಸ್ನಾನ ಮಾಡಿಸ್ಬೇಡಿ. ಮೀಡಿಯಮ್ ವಾಟರಲ್ಲಿ ನೀವು ಸ್ನಾನ ಮಾಡಿಸ್ಬೇಕಾಗತ್ತೆ. ಸ್ನಾನ ಮಾಡ್ಸೋಕ್ಕೂ ಮುಂಚೆ ನೀರನ್ನು ಫಸ್ಟು ನೀವು ಕೈ ಮೇಲೆ ಹಾಕ್ಕೊಂಡು ನೋಡಿ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇತ್ತು ಅಂದರೆ ನೆಕ್ಸ್ಟು ಮಗುಗೆ ಸ್ನಾನ ಮಾಡಿಸಿ. ಕೆಲವ್ರು ಹೇಳ್ತಾರೆ ಬಿಸಿ ಸ್ನಾನ ಮಾಡಿಸೋ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತ. ಬಟ್ ನಾವು ಬಿಸಿ ಸ್ನಾನ ಮಾಡಿಸೋದ್ರಿಂದ ಒಂದು ಮಕ್ಕಳಿಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಮಕ್ಕಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ಅದಕ್ಕೋಸ್ಕರನೇ. ಸೊ ನೆಕ್ಸ್ಟು ನಾವು ಬಿಸಿ ಮಾಡಿಸ್ಬೇಕಾದ್ರೆ ಮಗು ಆ ನೋವಿಗೆ ಅಳ್ತಾ ಇರುತ್ತೆ. ಹತ್ತು ಸುಸ್ತಾಗಿ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಹೊರತು ನೀವು ಬಿಸಿ ಸ್ನಾನ ಮಾಡಿಸಿದ್ರಿ ಅಂತಲ್ಲ, ಸುಸ್ತಾಗಿ ನಿದ್ದೆ ಮಾಡುತ್ತೆ ಅದು. ಸ್ನಾನ ಮಾಡಿಸ್ಬೇಕಾದ್ರೆ ಸೋಪ್ ಜಾಸ್ತಿ ಯೂಸ್ ಮಾಡಿ ಸ್ನಾನ ಮಾಡಿಸ್ಬೇಡಿ. ಸ್ವಲ್ಪ ಆಯಿಲ್ ಬಾಡಿಲಿ ಹಾಗೆ ಇರಲಿ, ಯಾಕಂದರೆ ಆಯಿಲ್ ಮಾಯಿಶ್ಚರೈಸ್ ಆಗಿ ಕೆಲಸ ಮಾಡುತ್ತೆ, ಅದಕ್ಕೋಸ್ಕರನೇ. ಇನ್ನು ಸ್ನಾನಕ್ಕೆ ನೀವು ಸೋಪ್ ಬೇಡ ಅಂತ ಹೇಳಿದ್ರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲು ಅಥವಾ ನೀರು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡಿಸ್ಬೋದು. ಸ್ನಾನ ಮಾಡಿಸ್ಬೇಕಾದ್ರೆ ಜೋರಾಗಿ ನೀವು ತಿಕ್ಕೋ ಅವಶ್ಯಕತೆ ಇಲ್ಲ, ಓಕೆನಾ. ಸ್ವಲ್ಪ ಸಾಫ್ಟಾಗಿ ಸ್ನಾನ ಮಾಡಿಸಿ. ನಾನು ಆಗಲೇ ಹೇಳಿದಾಗೆ ಮಗು ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಅದಕ್ಕೋಸ್ಕರನೇ. ಇನ್ನು ಜೊತೆಗೆ ಡೈಲಿ ಸ್ನಾನ ಮಾಡಿಸೋದು ಒಳ್ಳೆಯದು. ಈ ಟೈಮಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರನೇ ಡೈಲಿ ಸ್ನಾನ ಮಾಡಿಸಿ. ಇನ್ ಕೇಸ್ ನೀವಿರೋ ಪ್ಲೇಸಲ್ಲಿ ಜಾಸ್ತಿ ಥಂಡಿ ಇತ್ತಂದರೆ ಸ್ಪಾಂಜ್ ಬಾತ್ ಆದರೂ ಕೊಡಿ, ಓಕೆನಾ. ಸೊ ಡೈಲಿ ಸ್ನಾನ ಮಾಡಿಸೋದು ಒಳ್ಳೇದಂತ ಹೇಳ್ತೀನಿ. ಇಷ್ಟು ಬಟ್ಟೆ ಬಗ್ಗೆ ಮಾತಾಡೋದಾದರೆ, ನಾನು ಆಗಲೇ ಹೇಳಿದಾಗೆ ನೀವಿರೋ ಪ್ಲೇಸಲ್ಲಿ ವೆದರ್ ಯಾವ ರೀತಿ ಇದೆ ಅದ್ರ ಮೇಲೆ ನೀವು ಮಕ್ಕಳಿಗೆ ಬಟ್ಟೆ ಹಾಕಿ. ಹಾಗಂತ ಹೇಳಿಬಿಟ್ಟು ಮಕ್ಕಳಿಗೆ ಜಾಸ್ತಿ ಸ್ವೆಟರು, ಒಂದು ಟಿ ಶರ್ಟ್ ಹಾಕಿರ್ತೀರ, ಅದ್ರ ಮೇಲೆ ಇನ್ನೊಂದಷ್ಟು ಸ್ವೆಟರು, ಅದ್ರ ಮೇಲೆ ಇನ್ನೊಂದು ಏನೋ ಹಾಕಿರ್ತೀರ, ಆ ಬಾಡಿಗೆ ಶಾಖನೂ ಕೂಡ ಜಾಸ್ತಿ ಆಗುತ್ತೆ, ಅದು ಕೂಡ ಒಳ್ಳೆಯದಲ್ಲ. ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿಕೊಂಡು ಮಕ್ಕಳಿಗೆ ಬಟ್ಟೆ ಹಾಕಿ. ಸಾಕ್ಸು, ಗ್ಲೌಸು, ಟೋಪಿ ಎಲ್ಲ ನೀವು ಮಕ್ಕಳಿಗೆ ಹಾಕ್ಬೋದು, ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಮಗುವಿನ ಪಾದಗಳು, ಮಗುವಿನ ಕೈಯಿನ ಹಸ್ತ, ಕಿವಿಗಳು ಏನಾದರೂ ತಣ್ಣಗಿತ್ತಂದರೆ ಇಮಿಡಿಯೇಟಾಗಿ ಮಗುನ ಬೆಚ್ಚಗೆ ಮಾಡಿ. ಸ್ವೆಟರ್ ಹಾಕೋದಿರ್ಬೋದು, ಸಾಕ್ಸು, ಕೈಗೆ ಗ್ಲೌಸು, ಇನ್ನೇನೋ ಟೋಪಿ, ಇದನ್ನೆಲ್ಲ ಹಾಕಿ ಮಗುನ ಬೆಚ್ಚಗಿಡಿ. ಇವಾಗ ಬೆಂಗಳೂರಲ್ಲಿ ವೆದರು ಒಂದು 10 ನಿಮಿಷ ಮಳೆ ಬಂತಂದರೆ ಇನ್ನೊಂದು 10 ನಿಮಿಷಕ್ಕೆ ಆಗಲೇ ಶೆಕೆ ಆಗ್ತಾ ಇರುತ್ತೆ, ಆ ರೀತಿ ಇದೆ. ಹೈಜೀನ್ ತುಂಬ ಇಂಪಾರ್ಟೆಂಟು.
ಸೊ ಮಕ್ಕಳನ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಡೈಲಿ ಸ್ನಾನ ಮಾಡಿಸೋದು, ಡೈಲಿ ಬಟ್ಟೆ ಚೇಂಜ್ ಮಾಡೋದು, ಅವರ ಸಾಕ್ಸು, ಸ್ವೆಟರ್ಗಳು ಅಟ್ಲೀಸ್ಟ್ 2 ಡೇಸ್ಗೆ ಒಂದ್ಸಲನಾದರೂ ನೀವು ಚೇಂಜ್ ಮಾಡಿ ರಿಪೀಟ್ ಮಾಡಬೇಡಿ. ಮತ್ತು ಅವರು ಎಲ್ಲಿ ಕುತ್ಕೊತಾರೆ, ಎಲ್ಲಿ ಆಟ ಆಡ್ತಾರೆ, ಆ ಜಾಗ ಎಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ಸೊಳ್ಳೆ ಎಲ್ಲ ಜಾಸ್ತಿ ಆಗ್ತಿದೆ, ಡೆಂಗ್ಯೂ ಎಲ್ಲ ಬರ್ತಿದೆ. ಸೊ ಆದಷ್ಟು ನೀವು ಎಷ್ಟು ಕ್ಲೀನಾಗಿ ಇಟ್ಕೊತೀರೋ ಅಷ್ಟು ಒಳ್ಳೆಯದು. ನೆಕ್ಸ್ಟು ಇಮ್ಯುನಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಇನ್ನೂ ಹಾಲು ಕುಡಿಯೋ ಮಕ್ಕಳಾದರೆ 2 ಇಯರ್ಸ್ವರೆಗೂ ಬ್ರೆಸ್ಟ್ ಮಿಲ್ಕ್ ಕಂಟಿನ್ಯೂ ಮಾಡಿ. ಆಫ್ಟರ್ 6 ಮಂತ್ಸ್ ಆದಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಮಗುಗೆ ಅಂತ ಹೇಳಿದ್ರೆ, ಅವ್ರಿಗೆ ನೀವೇನು ಕೊಡ್ತೀರಾ ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ಜೀರಿಗೆ ಪುಡಿ, ಮೆಣಸು ಪುಡಿ, ಚಕ್ಕೆ ಪುಡಿ, ಲವಂಗ, ಸೊ ಈ ರೀತಿ ಸ್ಪೈಸಸ್ ಆ್ಯಡ್ ಮಾಡಿ ಕೊಡಿ ನೀವು. ಇನ್ನು ಇಮ್ಯುನಿಟಿಗೆ ನೀವು ಬ್ರೆಸ್ಟ್ ಮಿಲ್ಕ್ ಇಂಪಾರ್ಟೆಂಟು, ಜೊತೆಗೆ ನಾನು ಹೇಳ್ದೆ ಅಲ್ಲ ಸ್ಪೈಸಸ್ ಆ್ಯಡ್ ಮಾಡಿ. ಇನ್ನು ಆಫ್ಟರ್ 1 ಇಯರ್ ಆದರೆ ನೀವು ಡೈರೆಕ್ಟಾಗಿ ಜೀರಿಗೆ ಕಷಾಯ ಎಲ್ಲ ಮಾಡಿ ಕೊಡ್ಬೋದು. ಇನ್ನು ಅವ್ರ ಊಟದ ಜೊತೆಗೆ ಚಕ್ಕೆ ಪುಡಿ, ಮೆಣಸು ಈ ಥರ ಎಲ್ಲ ನೀವು ಆ್ಯಡ್ ಮಾಡಿ ಕೊಡ್ಬೋದು. ಜೊತೆಗೆ ಸೀಸನಲ್ ಫ್ರೂಟ್ಸ್ ಕೊಡ್ಬೋದು, ವೆಜಿಟೇಬಲ್ಸ್ ಕೊಡ್ಬೋದು. ಒಟ್ಟಾರೆ ಹೇಳೋದಾದರೆ ಹೆಲ್ದಿ ಫುಡ್ ಕೊಡಿ. ಜೊತೆಗೆ ಇನ್ನೊಂದು ಹೇಳೋದಾದರೆ, ಈ ಥಂಡಿ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಹೋಗದೆ ಮಗುನ ಒಳಗಡೆನೆ ಕೂಡಾಕೋದು ಅಷ್ಟು ಒಳ್ಳೆಯದಲ್ಲ. ಇವಾಗವಾಗ ಮಗುನ ಗಾಳಿಗೆ ಕರ್ಕೊಂಡೋಗಿ, ಸ್ವಲ್ಪ ಮಟ್ಟಿಗೆ ಬಿಸಿಲು ಬರ್ತಿದೆ ಅಂತ ಹೇಳಿದ್ರೆ ಮಗುನ ಸ್ವಲ್ಪ ಗಾಳಿಗೆ ಕರ್ಕೊಂಡೋಗಿ ಒಳಗಡೆನೆ ಕೂಡಾಕಬೇಡಿ. ಒಳಗಡೆನೆ ಕೂಡಾಕೋದ್ರಿಂದ ಸೊ ಒಳಗಡೆ ಇರೋ ಹೇರ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಅಲ್ಲೇ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಮಗುಗೆ. ಇನ್ನು ಹೊರಗಡೆಯಿಂದ ಯಾರೆಲ್ಲ ಬರ್ತಾರೆ ಮಗುನ ಮಾತಾಡ್ಸೋದಕ್ಕೆ, ದಯವಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮಗುನ ಮಾತಾಡ್ಸೋದಕ್ಕೆ ಹೇಳಿ, ಡೈರೆಕ್ಟಾಗಿ ಅವ್ರ ಹತ್ರ ಬಿಡಬೇಡಿ. ಲಾಸ್ಟಿಗೆ ಹೇಳೋದಾದರೆ, ಆದಷ್ಟು ಮಕ್ಕಳನ್ನ ಡಾಕ್ಟರಿಂದ ಅವಾಯ್ಡ್ ಮಾಡಿ. ನಾನು ಅವಾಯ್ಡ್ ಮಾಡಿ ಅಂತ ಇದ್ದೀನಿ ಅಷ್ಟೇ, ನಾವು ಮಕ್ಕಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗೋದು ತಪ್ಪು ಅಂತಲೂ ನಾನು ಹೇಳ್ತಿಲ್ಲ. ಅವಾಯ್ಡ್ ಮಾಡಿ. ಮಕ್ಕಳಿಗೆ ಮನೇಲೇ ನಾವು ಏನು ಮಾಡ್ಬೋದು ಅದನ್ನು ಫಸ್ಟು ಮಾಡೋಣ, ಅದಾದಮೇಲೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ. ಬಟ್ ನಾನು ನಿಮಗೆ ಹೇಳ್ತೀನಿ, ಬಟ್ ನಮ್ಮನೇಲೂ ನಾವು ಫಸ್ಟು ಡಾಕ್ಟರ್ನೇ ನಾವು ಕನ್ಸಲ್ಟ್ ಮಾಡೋದು. ಯಾಕಂತ ಹೇಳಿದ್ರೆ ನನ್ನ ಮಗಳು 1 ಡೇ ಮೋಷನ್ ಆಗಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡಿ ನಾನು ನೈಟ್ ಹಂಗೇ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ. ನಾನು ಹೇಳ್ತೀನಿ ಅಟ್ಲೀಸ್ಟ್ 1 ಡೇ 2 ಡೇ ಏನಾದರೂ ವೆಯ್ಟ್ ಮಾಡೋಣ, ಅದಾದಮೇಲೆ ಬೇಕಾದರೆ ಡಾಕ್ಟರ್ ಹತ್ರ ನಾವು ತೋರಿಸೋಣ ಅಂತ. ಬಟ್ ನಮ್ಮನೇಲಿ ಏನಂದರೆ, ಮಗು ನೈಟೆಲ್ಲ ಅಳುತ್ತೆ, ಅವರು ಮಗು ಅಳೋದು ನೋಡೋಕ್ಕಾಗದೇ ಅರ್ಧ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾರೆ. ಸೊ ಅವಾಯ್ಡ್ ಮಾಡೋಣ ಅಂತ ಹೇಳ್ತೀನಿ ಅಷ್ಟೇ, ತಪ್ಪು ಅಂತ ಹೇಳ್ತಿಲ್ಲ. ಇನ್ನು ಇವತ್ತಿನ ಟಾಪಿಕ್ ಮುಗೀತು. ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನು ಇದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತಂದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಡೈರೆಕ್ಟಾಗೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು, ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.